ಯುವ ನಾಯಕರು ಆದಂಥ ಮಾನ್ಯ ಶ್ರೀ ರಕ್ಷಾರಾಮಯ್ಯನವರು ಇಲ್ಲಿ ಕಾಂಗ್ರೆಸ್ ಪರವಾಗಿ ಕೈಗುರುತಿನ ಪರವಾಗಿ ಇಲ್ಲಿ ಚುನಾವಣೆ ನಿಂತಿದ್ದಾರೆ. ಅವರಿಗೆ 100ಕ್ಕೆ 100 ಪಾಲು ನಮ್ಮೆಲ್ಲರ ಆಶೀರ್ವಾದ ಇದೆ, ಎಲ್ಲರ ಆಶೀರ್ವಾದ ಇದೆ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಇರುವ ಕಚೇರಿಯಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕಾಂಗ್ರೆಸ್ ಟಿಕೆಟ್ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಘೋಷಣೆಯಾದ ಬಳಿಕ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ನಡೆಸಿ ಲೋಕಸಭಾ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರಿಗೆ ಸಂಪೂರ್ಣ ಬೆಂಬಲ ಕೊಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಲೋಕಸಭಾ ಟಿಕೆಟ್ಗಾಗಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೆ, ಆದರೆ ಹೈಕಮಾಂಡ್ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಟ್ಟಿದೆ. ಆದರೆ ಈಗ ನನ್ನ ಸಂಪೂರ್ಣ ಬೆಂಬಲ ರಕ್ಷಾರಾಮಯ್ಯ ಅವರಿಗೆ ನೀಡಲಿದ್ದೇನೆ ಎಂದು ಮಾಜಿ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಎಸಿಸಿ ಅವರು ಪಂಚ ನ್ಯಾಯಗಳನ್ನು ಕೊಡತಕ್ಕಂಥ ಒಂದು ಬಹಳ ಮಹತ್ತರವಾದಂಥ ಒಂದು ಕ್ರಾಂತಿಕಾರಿ ಚುನಾವಣಾ ಪ್ರಣಾಳಿಕೆಯನ್ನು, ಅದಕ್ಕೆ ನ್ಯಾಯಪತ್ರ ಅಂತೇಳಿ ನಾವು ಹೇಳಿದ್ದೇವೆ. ಅವರು ಎಸಿಸಿ ಅವರು ಹೇಳಿದ್ದಾರೆ. ಅದನ್ನು ಬಿಡುಗಡೆ ಮಾಡಿ ಜನ ಎಲ್ಲ ಇಡೀ ರಾಷ್ಟ್ರವ್ಯಾಪಿ ಅದನ್ನು ಸ್ವಾಗತ ಮಾಡಿದ್ದಾರೆ. ನಾವೆಲ್ಲ ಸ್ವಾಗತ ಮಾಡ್ತೇವೆ. ಈ ಜಿಲ್ಲೆಯ ಮಟ್ಟದಲ್ಲಿ ಕೂಡ ನಿಮ್ಮೆಲ್ಲರ ಪರವಾಗಿ ನಾವೆಲ್ಲ ಸ್ವಾಗತ ಮಾಡ್ತಾಯಿದ್ದೀವಿ. ಅದು ಆ ಒಂದು ಉತ್ತಮವಾದಂಥ ಚುನಾವಣಾ ಪ್ರಣಾಳಿಕೆ ಅಥವಾ ನ್ಯಾಯಪತ್ರ, ಅದಕ್ಕೆ ಅಭಿನಂದನೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಈಗ ನಮ್ಮ ಆತ್ಮೀಯ ಮಿತ್ರರು, ಯುವ ನಾಯಕರು ಆದಂಥ ಮಾನ್ಯ ಶ್ರೀ ರಕ್ಷಾರಾಮಯ್ಯನವರು ಇಲ್ಲಿ ಕಾಂಗ್ರೆಸ್ ಪರವಾಗಿ ಕೈಗುರುತಿನ ಪರವಾಗಿ ಇಲ್ಲಿ ಚುನಾವಣೆ ನಿಂತಿದ್ದಾರೆ. ಅವರಿಗೆ 100ಕ್ಕೆ 100 ಪಾಲು ನಮ್ಮೆಲ್ಲರ ಆಶೀರ್ವಾದ ಇದೆ, ಎಲ್ಲರ ಆಶೀರ್ವಾದ ಇದೆ, ಎಲ್ಲರ ಬೆಂಬಲ ಇದೆ. ಅದಕ್ಕೆ ಹಿಂದೆ ಟಿಕೆಟಿಗಾಗಿ ಅನೇಕರು ಪ್ರಯತ್ನ ಮಾಡಿರ್ಬೋದು. ಅದನ್ನೆಲ್ಲ ಬದಿಗಿಟ್ಟು ಒಮ್ಮನಸ್ಸಿನಿಂದ ಯಾವುದೇ ಶರ್ತ ಇಲ್ಲದೆ ನಿಶ್ಶರ್ತವಾಗಿ ನಾವು ಎಲ್ಲ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು, ಎಲ್ಲ ವರ್ಗದವರು ಕೂಡ ಅವರ ಗೆಲುವಿಗಾಗಿ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಆಗಲೂ ಕೆಲಸ ಮಾಡಬೇಕು. ನಾನಂತೂ ಅವರ ಜೊತೆಯಲ್ಲಿದ್ದೇನೆ, ನಿಮ್ಮ ಜೊತೆಯಲ್ಲಿದ್ದೇನೆ. ಯಾಕೆಂದರೆ ಹಿಂದೆ ಆದದ್ದು ಪುನಃ ನಾನೇ ಆಗಬೇಕು ಅಂತೇಳಿ ಏನಿಲ್ಲ. ಯಾಕಂದರೆ ನನಗೂ ಕೂಡ ಒಂದು ರೀತಿಯ ಬಿಡುಗಡೆ ಇದು. ಯಾಕಂದರೆ ಇಲ್ಲಾಂದರೆ ಬಿಡುಗಡೆ ಅಷ್ಟು ಸುಲಭದಲ್ಲಿ ನಾನು ಬಿಡಲಿಕ್ಕೆ ಆಗೋದಿಲ್ಲ. ನನ್ನ ಮತ್ತು ಮತದಾರರ ಸಂಬಂಧ ನಾರಾಯಣಸ್ವಾಮಿಯವರೇ ಅದು ತಾಯಿ ಹೊಕ್ಕಳು ಕರುಳಿನ ಸಂಬಂಧ. ಆದ್ದರಿಂದ ಅದನ್ನು ಬೇರೆ ಯಾರಾದರೂ ಕಡಿಬೇಕಿತ್ತು, ನನಗೆ ಕಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನಗೆ ಅಸಾಧ್ಯ ಇತ್ತು, ಅಸಮರ್ಥನಿದ್ದೆ. ಇದು ಹೈಕಮಾಂಡ್ನವರು ಫೋನ್ ಮಾಡಿ ಹೇಳಿದರು, ನಾವು ನಿಮ್ಮ ಒಪ್ಪಿಗೆ ಬೇಕು, ರಾಮಯ್ಯನವರನ್ನೇ ನಾವು ಆಯ್ಕೆ ಮಾಡೋಣ ಅಂತೇಳಿ ಅವರು ಹೇಳಿದಾಗ ನಾನು 100ಕ್ಕೆ 100 ಪಾಲು ಅದಕ್ಕೆ ಒಪ್ಪಿದೆ. 100ಕ್ಕೆ 100 ಪಾಲು ಅವರಿಗೆ ಬೆಂಬಲ ಕೊಡ್ತೇನೆ ಅಂತೇಳಿ ಕೂಡ ನಾನು ಮಾತು ಕೊಟ್ಟಿದ್ದೇನೆ. ಇನ್ನು ಹಾಗೆ ಜೆಡಿಎಸ್ ಅನ್ನು ನಂಬಿ ಕಾಂಗ್ರೆಸ್ ಗೆದ್ದಿತ್ತು, ಆದರೆ ಈಗ ಅದೇ ಜೆಡಿಎಸ್ ಅನ್ನು ನಂಬಿ ಬಿಜೆಪಿ ಕೆಡಲಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇದು ಅಭ್ಯರ್ಥಿಗೆ ಸಾಕಷ್ಟು ದೊಡ್ಡ ಶಕ್ತಿಯಾಗಿದೆ. ನಾನು ಸ್ಪರ್ಧಿಸುವಾಗ ಇಷ್ಟೊಂದು ಬೆಂಬಲ ಇರಲಿಲ್ಲ, ಆದರೆ ರಕ್ಷಾರಾಮಯ್ಯ ಅವರಿಗೆ ಆನೆ ಬಲ ಇದೆ. ನಿಮಗೆ ಸಾಕಷ್ಟು ಸೌಭಾಗ್ಯ ಇದೆ. ಎಲ್ಲವನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಮುನ್ನಡೆಸಬೇಕು ಎಂದು ಸೂಚನೆಗಳನ್ನ ನೀಡಿದ್ದಾರೆ. ಕಾಂಗ್ರೆಸ್ ಭದ್ರಕೋಟೆ ಇಲ್ಲಿ ಗೆದ್ದರೆ ಇಡೀ ಜಾತ್ಯತೀತ ಗೆಲ್ಲುತ್ತದೆ. ಈಗ ಸ್ಥಳೀಯ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲ್ಲಲು ಬೇರೆ ಬೇರೆ ಚಟುವಟಿಕೆ ನಡೆಸುತ್ತಾರೆ. ಆದರೆ ನಾವೆಲ್ಲ ಒಗ್ಗಟ್ಟಾಗಿ ಅಭ್ಯರ್ಥಿ ಗೆಲುವಿಗೆ ರಾತ್ರಿ ಹಗಲು ಶ್ರಮಿಸಬೇಕು ಎಂದರು. ಆ ವಾತಾವರಣ ಖಂಡಿತವಾಗಿ ಇಲ್ಲಿ ಇದೆ. ಯಾಕಂದರೆ ಇಲ್ಲಿ ಸುಮಾರು 19 ಲಕ್ಷ ವೋಟುಗಳು, 19,40,000 ವೋಟುಗಳಿವೆ. ಇದು ಒಂದು ಕಾಸ್ಮೋಪಾಲಿಟನ್, ಒಂದು ಜಾತ್ಯತೀತವಾದಂಥ ಕ್ಷೇತ್ರ ಇಡೀ ಕರ್ನಾಟಕದಲ್ಲಿದ್ದರೆ ಅದು ಚಿಕ್ಕಬಳ್ಳಾಪುರ ಕ್ಷೇತ್ರ. ಜಾತಿ ನೋಡೋದಿಲ್ಲ ನಾವು. ಕಾಂಗ್ರೆಸ್ನವರಂತೂ ಎಲ್ಲ ಜಾತಿಯವರು ನಮ್ಮ ಜಾತಿ ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇದು. ಅದಕ್ಕಾಗಿ ನಾನು ಧೈರ್ಯ ಮಾಡಿದೆ. ಹಿಂದೆ 2009ರಲ್ಲಿ ಕೂಡ ನಾನು ಇಲ್ಲಿ ಚುನಾವಣೆ ನಿಂತಾಗ ಎಲ್ಲ ಯಾವಾಗಾದರೆ ಜಾತಕ ನೋಡಿಯೇ ಬರುವುದಲ್ಲ ನಾವು, ಎಲ್ಲ ನೋಡಿದಾಗ ಇದು ಒಂದು ಜಾತ್ಯತೀತ ಚುನಾವಣಾ ಕ್ಷೇತ್ರ, ಲೋಕಸಭಾ ಕ್ಷೇತ್ರ ಅಂಥೇಳಿ ಮನಗಂಡೇ ನಾನು ಬಂದೆ. ಅದಕ್ಕೆ 2 ಬಾರಿ ಕೂಡ ಭಾಳ ಪ್ರಚಂಡ ಬಹುಮತದಿಂದ ನಮ್ಮನ್ನು ನೀವು ಗೆಲ್ಲಿಸಿದಿರಿ. ಎಲ್ಲ ಕಾರ್ಯಕರ್ತರು, ಮುಖಂಡರು ಸೇರಿ ಭಾಳ ಪ್ರಾಮಾಣಿಕವಾಗಿ ದುಡಿದು ಮಾಡಿದಿರಿ. ಆಮೇಲೆ 3ನೇ ಬಾರಿ ನಿಮ್ಗೆ ಗೊತ್ತಿದೆ, ಈ JDSನವರು ಅವರನ್ನು ನಂಬಿ ನಾವು ಕೆಟ್ಟೆವು. ಈಗ BJPಯವರನ್ನು ನಂಬಿದ್ದಾರೆ, ಅವರು ಕೆಡ್ತಾರೆ. ಅದು ಯಾವಾಗಲೂ ಕೂಡ ಅಷ್ಟೇ. ಯಾವಾಗ ದೇವೇಗೌಡರನ್ನು ಪ್ರಧಾನಮಂತ್ರಿಯಾಗಿ ನಾವು ಕೆಟ್ಟೆವು, ಕಾಂಗ್ರೆಸ್ನವರು. ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿಯಾಗಿ ಇಲ್ಲಿ ಕೆಟ್ಟೆವು. ಆದ್ದರಿಂದ ಅವರು BJPಯವರು ತಲೆ ತಿಳ್ಕೊಂಡಿರ್ಬೋದು, ಯಾಕಂದರೆ ನಾವು ಗೆಲ್ತೇವೆ ಅಂತೇಳಿ. ಅವರು ಕೂಡ ಇದರಿಂದ ಖಂಡಿತವಾಗಿ ಕೆಡ್ತಾರೆ. ಯಾಕಂದರೆ ಅಲ್ಲಿ ಎಲ್ಲೆಲ್ಲಿ ಪ್ರವೇಶ ಮಾಡ್ತಾರೆ JDSನವರು ಅಲ್ಲಿ ಸೋಲು
ಖಡಾಖಂಡಿತ ಎಂಬುದನ್ನು ಕೂಡ ನೀವು ಇವತ್ತು ತೋರಿಸಬೇಕು. ಇಲ್ಲಿ ನಾವು ಒಳ್ಳೆ ಇನ್ನು ಸ್ಥಳೀಯ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನಾಮಪತ್ರ ಸಲ್ಲಿಕೆ ವೇಳೆ ಕಣ್ಣೀರು ಸುರಿಸಿದ್ದು, ಇದೇ ವಿಚಾರಕ್ಕೆ ಮಾತನಾಡಿದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು, ಮಾಡಿದ ಪಾಪ ಕಣ್ಣೀರಿನ ಮೂಲಕ ಬಂದಿದೆ, ಅದು ಸಾಕಾಗಲ್ಲ, ಅವರಿಗೆ ರಕ್ತ ಕಣ್ಣೀರು ಬರಬೇಕು ಎಂದು ಟಾಂಗ್ ಕೊಟ್ಟಿದ್ದಾರೆ. ಕಣ್ಣೀರಲ್ಲ, ರಕ್ತನೇ ಕಣ್ಣೀರಾಗುತ್ತೆ ಭಾಳ ಲೈಟ್ ಆಯಿತು. ಅಲ್ಲಲ್ಲ, ರಕ್ತ ಕಣ್ಣೀರು ಬರಬೇಕಿತ್ತು, ಕಣ್ಣೀರು ಬರ್ತದೆ. ಸಿಂಪೇತಿ ಅಲ್ಲ, ಜನರು ಅವರ ಮೇಲೆ ಕ್ರೋಧ ಇದೆ, ರೋಷ ಇದೆ, ಅದನ್ನು ಚುನಾವಣೆಯಲ್ಲಿ ಸಲ್ಲಿಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ, ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, ಕಾಂಗ್ರೆಸ್ ಹಿರಿಯ ಮುಖಂಡ ಯಲುವಳ್ಳಿ ರಮೇಶ್, ನಂದಿ ಆಂಜಿನಪ್ಪ, ಕೃಷ್ಣಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.